ನಮಸ್ಕಾರ ಸ್ನೇಹಿತರೆ, ನೀವು ಬ್ರಾಂಚ್ಗೆ ವಿಸಿಟ್ ಮಾಡಿದಾಗ ಬ್ರಾಂಚಲ್ಲಿ ಸರಿಯಾದ ಅಸಿಸ್ಟೆಂಟ್, ಸರಿಯಾದ ಸಹಾಯ ನಿಮಗೆ ಸಿಗ್ತಾ ಇಲ್ವಾ? ಹಾಗಾದ್ರೆ ಇನ್ನು ಮುಂದೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನೀವು ಜಸ್ಟ್ ಫಾಲೋ ಮಾಡಿ. ಸೊ ನೀವು ಯಾವ್ದಾದ್ರು ಬ್ಯಾಂಕಿನ ಬ್ರಾಂಚ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ರೆಸ್ಪೆಕ್ಟಿವ್ ಬ್ರಾಂಚ್ ಸ್ಟಾಫ್ ಇರ್ತಾರೆ, ಬ್ರಾಂಚ್ ಆಫೀಸರ್ಸ್ ಇರ್ತಾರೆ. ಅವರಿಗೆ ಮೀಟ್ ಆಗಿ ನಿಮ್ಗೆ ಇರುವಂತ ಪ್ರಾಬ್ಲಮ್ ಹೇಳ್ಕೊಳ್ಳಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ಅವ್ರು ನಿಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅದೇ ಬ್ರಾಂಚ್ ಅಲ್ಲಿ ಬ್ರಾಂಚ್ ಹೆಡ್ ಅಥವಾ ಬ್ರಾಂಚ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ಅವರು ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅದೇ ಬ್ರಾಂಚ್ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ನ ಇರುತ್ತೆ ಅಥವಾ ಆ ಬ್ಯಾಂಕಿನ ವೆಬ್ಸೈಟ್ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಸೊ ಅವರಿಗೆ ಕಾಲ್ ಮಾಡಿ ನಿಮ್ದು ಏನಿದೆ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಇನ್ ಕೇಸ್ ಅವರು ಕೂಡ ನಿಮ್ಗೆ ಕಂಪ್ಲೇಂಟ್ ನ ಲಾಡ್ಜ್ ಮಾಡಲಿಲ್ಲ ಅಂತಂದ್ರೆ ಒಂದು ಇಮೇಲ್ ಐ ಡಿ ಇರುತ್ತೆ, ಗ್ರೀವಿಯನ್ಸ್ ಇಮೇಲ್ ಐ ಡಿ ಇರುತ್ತೆ ರೆಸ್ಪೆಕ್ಟಿವ್ ಬ್ರಾಂಚ್ ಇದು ಅಂದ್ರೆ ನೋಡಲ್ ಆಫೀಸರ್ದು. ಆ ಇಮೇಲ್ ಐ ಡಿನ ಆ ವೆಬ್ಸೈಟ್ ಅಲ್ಲಿ ನೋಡಿ. ಇನ್ ಕೇಸ್ ವೆಬ್ಸೈಟ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅದೇ ಬ್ರಾಂಚ್ ಅಲ್ಲಿ ಕೇಳಿ ಅವ್ರು ನಿಮ್ಗೆ ಕೊಡ್ತಾರೆ. ಅವರಿಗೆ ಇಮೇಲ್ನ ಟೈಪ್ ಮಾಡಿ ಸೆಂಡ್ ಮಾಡಿ. ಇನ್ ಕೇಸ್ ಅಲ್ಲಿನೂ ನಿಮ್ಗೆ ಏನಾದರೂ ರೆಸಲ್ಯೂಷನ್ ಸಿಗಲಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ RBI ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು. ಅಥವಾ ನಿಮಗೆ ಫೋಟೋ ಸ್ಕ್ರೀನ್ ಮೇಲೆ ಫೋಟೋ ಹಾಕಿದ್ದೀನಲ್ವಾ, ಸೊ ಅದೇ ರೀತಿ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪ್ಲೇಂಟ್ ಮಾಡಿ. ನೆಕ್ಸ್ಟ್ ದಿನ ಅವರೇ ಬ್ಯಾಂಕ್ದವರೇ ನಿಮಗೆ ಕಾಲ್ ಮಾಡಿ ನಿಮ್ದು ಸಮಸ್ಯೆ ಏನಿದೆ ಅಂತೇಳಿ ತಿಳ್ಕೊಂಡು ಬೇಗನೆ ಪರಿಹಾರ ಮಾಡ್ತಾರೆ. ಓಕೆ, ಸೊ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.